ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 79ನೇ ಭಾಗ, 12ನೇ ಸರ್ಗದ 50ನೇ ಶ್ಲೋಕ ಕಳೆದ ದಿವಸ ಮುಕ್ತಾಯ ಕಂಡಿತ್ತು. 78ನೇ ಭಾಗ ಮುಕ್ತಾಯ ಕಂಡಾಗ ಅದರ ಮುಂದುವರೆದ ಭಾಗವನ್ನು ಇವತ್ತು ನೋಡಬೇಕು. ವಿಧಾವತ ವಿಧಾವತ ತ್ವರಿತಮತ್ರಿವಾದಾಸುರಾಹ ಅದಭ್ರದರ್ಶನಾಭಿಧೋ ನರಹರಿರ್ಹಿ ಜಾಜ್ವಲ್ಯತೆ ಸ ಯುಕ್ತಿ ನಖರೈಃ ಖರೈಃ ಮುಖರ ಮೂರ್ಖ ದುಃಖಾಂಕುರೈಃ ವಿದಾರಯತಿ ದಾರುಣ ಪ್ರವಚನ ಪ್ರಣಾದೋಪ್ರಿಯಾನ್. ಆಚಾರ್ಯ ಶಿಷ್ಯರು ಆಚಾರ್ಯರ ದಿಗ್ವಿಜಯವನ್ನು ಪ್ರಶಂಸೆ ಮಾಡಿ ಕೆಲವು ಶ್ಲೋಕಗಳನ್ನು ರಚನೆ ಮಾಡಿದ್ರು. ಅವ್ರೇನು ಮಾತುಗಳನ್ನು ಹೇಳಿದ್ರು ಆಚಾರ್ಯ ಶಿಷ್ಯರು, ಅದನ್ನ ಮಧ್ವವಿಜಯಕಾರರು ತಮ್ಮದೇ ಆದ ಮಾತುಗಳಲ್ಲಿ ಹೇಳ್ತಾರೆ. ಮತ್ತೆ ಭಾವಪ್ರಕಾಶಿಕಾದಲ್ಲಿ ಆಚಾರ್ಯರು ದಿಗ್ವಿಜಯ ಮಾಡಿದ ಬಳಿಕ ಆ ಶಿಷ್ಯರು ಏನು ಹೇಳಿದ್ರು ಆ ಶ್ಲೋಕಗಳನ್ನು ಕೂಡ ಇಲ್ಲಿ ಭಾವಪ್ರಕಾಶಿಕಾದಲ್ಲಿ ಅದೇ ಶ್ಲೋಕಗಳನ್ನು, ಮೂಲ ಶ್ಲೋಕಗಳನ್ನು ಭಾವಪ್ರಕಾಶಿಕಾದಲ್ಲಿ ಹಾಕಿದ್ದಾರೆ. ಆದರೆ ಮಧ್ವವಿಜಯದ ಮೂಲ ಶ್ಲೋಕಗಳೇನಿವೆ ಅವು ಅದೇ ಅಭಿಪ್ರಾಯ ಬರುವಂತ ಬೇರೆ ಶ್ಲೋಕಗಳು, ಹೆಚ್ಚು ಕಡಿಮೆ ಅದೇ ಅಭಿಪ್ರಾಯವನ್ನು ಒಳಗೊಂಡಂತೆ ಬೇರೆ ಶ್ಲೋಕಗಳಿವೆ. ವಿಧಾವತ ವಿಧಾವತ ಓಡಿ ಹೋಗ್ರಿ, ಅತ್ರಿವಾದಾಸುರಾಹ ನೀವು ಅದ್ವೈತವಾದಿಗಳು ರಾಕ್ಷಸರೇನಿದ್ದೀರಿ ಓಡಿ ಹೋಗ್ರಿ. ಯಾಕೆ? ಹಿಂದೆ ನರಸಿಂಹದೇವರು ಬಂದಾಗ ಓಡಿ ಹೋದ್ರಲ್ಲ ರಾಕ್ಷಸರೆಲ್ಲ, ಹಾಗೆ ಈಗ ನೀವು ಕೂಡ ಓಡಿ ಹೋಗಬೇಕಾದ ಕಾಲ ಬಂದಿದೆ. ಅದಭ್ರದೀಷಣಾಭಿಧ, ಅದಭ್ರದೀಷಣ ಅಂದ್ರೆ ಪೂರ್ಣಪ್ರಜ್ಞೆ. ಪೂರ್ಣಪ್ರಜ್ಞೆ ಅನ್ನುವ ನರಹರಿ ಈಗ ತನ್ನ ಪರಾಕ್ರಮದಿಂದ ಮೆರೀತಾ ಇದ್ದಾನೆ. ನರಸಿಂಹ ಅವನು ತನ್ನ ಯುಕ್ತಿಗಳು ಅನ್ನುವಂಥ ಉಗುರುಗಳಿಂದ ನಿಮ್ಮನ್ನೆಲ್ಲ ಸೀಳಿ ಹಾಕ್ತಾನೆ. ಮತ್ತೆ ಸಿಂಹದ ಗರ್ಜನೆ, ನರಸಿಂಹದೇವರಲ್ಲಿ ಗರ್ಜನೆ ಇದ್ದಂತೆ ಈ ಆಚಾರ್ಯರಲ್ಲಿ ಅವರ ಪ್ರವಚನ, ಆ ಪ್ರವಚನ ಅಂತ ಅನ್ನೋದೇ ಗರ್ಜನೆ. ಈ ಪ್ರವಚನ ಅನ್ನುವಂಥ ಗರ್ಜನೆ, ಹಾಗೆ ಅವರು ಪ್ರಯೋಗಿಸುವಂಥ ಯುಕ್ತಿಗಳು ಅನ್ನುವಂಥ ಉಗುರುಗಳು, ಇವೆಲ್ಲ ಆ ಮೂರ್ಖರಾದವರಿಗೆ ಭಯವನ್ನು ಉಂಟು ಮಾಡುವಂಥ ಉಪಕರಣಗಳಾಗಿವೆ. ಆದ್ದರಿಂದ ಆ ಸಿಂಹ ಬರ್ತಾ ಇದೆ, ನೀವು ಓಡಿ ಹೋಗ್ರಿ ಅಂತ ಈ ಆಚಾರ್ಯ ಶಿಷ್ಯರು ಆ ಅದ್ವೈತಗಳನ್ನು ಕುರಿತು ಹೇಳಿದರು. ಧತ್ತೆ ರೂಪಾಣ್ಯನಂತಾನ್ಯಪಿ ಭುವನಪತೇರ್ಯೋ ಹೃದಾಪ್ಯೇಕಪಕ್ಷೋ ದಕ್ಷ ಸದ್ಭ್ಯೋ ಕಿಲೇಭ್ಯೋ ಅಮೃತಮಿಹ ತದೌ ಕೇವಲಂ ಯೋನ ಮಾತ್ರೇ ಪಕ್ಷಿಶ್ರೇಷ್ಠೋಪರಸನ್ ಅಮಿತಮತಿ ಪದೋ ಅಸಂಪದೇ ಸ್ಯಾದಯಂ ವೋ ಮಾದರ್ಪಂ ಮಾಯದರ್ಪಾಹ ಭಜತ ಭಜತ ತಾಸ್ತಾ ಗುಹಾ ದ್ರಾಗ್ ವಿಜಿಹ್ವಾಹ. ಮಾದರ್ಪಂ ಮಾಯಿ ಸರ್ಪಾಹ ಭಜತ ಭಜತ ತಾಸ್ತಾ ಗುಹಾ ದ್ರಾಗ್ ವಿಜಿಹ್ವಾಹ. ಈ ಶ್ಲೋಕದಲ್ಲಿ ಆಚಾರ್ಯರನ್ನ ಗರುಡನಿಗೆ ಹೋಲಿಸಿ, ಈ ಗರುಡ ಬರ್ತಾ ಇದೆ, ಮಧ್ವ ಅನ್ನುವ ಗರುಡ ಆಕಾಶದಲ್ಲಿ ಹಾರಿ ಬರ್ತಿದೆ. ಅದರಿಂದ 2 ನಾಲಿಗೆ ಉಳ್ಳಂಥ ಹಾವುಗಳು ನೀವು ಅದ್ವೈತಿಗಳು, ನೀವು ಓಡಿ ಹೋಗ್ರಿ ಅಂತ ಅವರನ್ನ ಕುರಿತು ಬೆದರಿಸಿದ್ರು. ಅದು ಹೇಗೆ? ಗರುಡ ಮತ್ತು ಆಚಾರ್ಯರಲ್ಲಿ ಆ ಹೋಲಿಕೆ ಏನು, ಆ ಕೆಲವು ವಿಶೇಷಣಗಳನ್ನು ಹೇಳ್ತಾರೆ. ಗರುಡ ತನ್ನ ಹೆಗಲ ಮೇಲೆ ಪರಮಾತ್ಮನ ಹೊತ್ಕೊಂಡಿರ್ತಾನೆ, ಪರಮಾತ್ಮನ ಒಂದು ರೂಪವನ್ನು. ಆಚಾರ್ಯರು ತಮ್ಮ ಹೃದಯದಲ್ಲಿ ಪರಮಾತ್ಮನ ಅನೇಕ ರೂಪಗಳನ್ನು ಧಾರಣೆ ಮಾಡಿರ್ತಾರೆ. ಅದು ಒಂದು ರೂಪ, ಇಲ್ಲಿ ಅನೇಕ ರೂಪಗಳನ್ನು ಧಾರಣೆ ಮಾಡಿರ್ತಾರೆ. ಮತ್ತೆ ಗರುಡನಿಗೆ 2 ಪಕ್ಷಗಳು, 2 ರೆಕ್ಕೆಗಳು. ಆಚಾರ್ಯರಿಗೆ ಒಂದೇ ಪಕ್ಷ. ಪಕ್ಷ ಅಂತಂದ್ರೆ ಇಲ್ಲಿ ರೆಕ್ಕೆ ಅಂತ ಅರ್ಥ, ಇಲ್ಲಿ ಪಕ್ಷ ಅಂದ್ರೆ ಸಿದ್ಧಾಂತ ಅಂತ ಅರ್ಥ. ಒಂದೇ ಸಿದ್ಧಾಂತ ಆಚಾರ್ಯರು ಅಂದ್ರೆ ಮುಖ್ಯವಾದ ಸಿದ್ಧಾಂತ, ಜಗತ್ತಿನಲ್ಲಿ ಮುಖ್ಯವಾದ ಸಿದ್ಧಾಂತ ಅಂತ ಅರ್ಥ. ದಕ್ಷ ಸದ್ಭ್ಯೋ ಕಿಲೇಭ್ಯೋ ಅಪಿ ಅಮೃತಮಿಹ ತದವು. ಗರುಡ ತನ್ನ ತಾಯಿಗೆ ಮಾತ್ರ ಅಮೃತ ಕೊಟ್ಟ. ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿ ಸ್ವರ್ಗಲೋಕದ ಸೈನ್ಯವನ್ನೆಲ್ಲ ಸದೆಬಡಿದು ಆ ಅಮೃತವನ್ನು ತಂದು ತಾಯಿಗೆ ಕೊಟ್ಟು ಆ ತಾಯಿಯನ್ನು ದಾಸ್ಯದಿಂದ ವಿಮೋಚನೆ ಮಾಡಿದ. ಆಚಾರ್ಯರು ಕೇವಲ ತನ್ನ ತಾಯಿಗಲ್ಲ ಹೊರತು ಸಜ್ಜನ ಬಂಧುಗಳಿಗೆ ಎಲ್ಲರಿಗೂ ಕೂಡ ಅಮೃತವನ್ನು ಕೊಟ್ಟರು, ಅಂದ್ರೆ ಮೋಕ್ಷವನ್ನು ಕೊಟ್ಟರು. ಆಚಾರ್ಯರ ಉಪದೇಶವನ್ನು ಆಲಿಸಿ ಅವರೆಲ್ಲ ಮುಕ್ತರಾಗಿ ಹೋದರು. ಪಕ್ಷಿಶ್ರೇಷ್ಠೋಪರಸನ್ ಅಮಿತ ಮತಿಪದ ಅಸಂಪದೆ. ಹೀಗೆ ಆ ಆಚಾರ್ಯರು ಅನ್ನುವ ಗರುಡ ಹಾರಿ ಬಂದಾಗ ನೀವು ಮಾಯಾವಾದಿಗಳು ಅನ್ನುವಂಥ ಹಾವುಗಳೇನಿದ್ದೀರಿ, ಇನ್ನು ನಿಮಗೆ ಉಳಿಗಾಲವಿಲ್ಲ, ನಿಮ್ಮ ಕಾಲ ಮುಗೀತು.
ಮಾದರ್ಪಂ ಮಾಯಿ ಸರ್ಪಾಹ, ಮಾಯಾವಾದಿಗಳು ಅನ್ನುವಂಥ ಸರ್ಪಗಳೇನು ನೀವೇನಿದ್ದೀರಿ, ನಿಮ್ಮ ದರ್ಪ ನಿಮ್ಮ ಅಹಂಕಾರ ಕಳೆಯಿತು, ಹೋಗ್ರಿ ಗುಹೆಯೊಳಗೆ ಹೋಗಿಬಿಡ್ರಿ. ದ್ವಿಜಿಹ್ವಾಹ, ಹಾವುಗಳಿಗೂ 2 ನಾಲಿಗೆ, ಅದ್ವೈತಿಗಳಿಗೂ 2 ನಾಲಿಗೆ. ಯಾಕೆಂತಂದ್ರೆ ಅವರು ಈ 2 ನಾಲಿಗೆ ಏನು ಅಂತ ಅರ್ಥ ಏನು ಈ ಜಗತ್ತಿನಲ್ಲಿ? ಒಮ್ಮೆ ಒಂದು ಮಾತಾಡೋದು, ಮತ್ತೊಂದು ಮಾತಾಡೋದು, ಇದಕ್ಕೆ 2 ನಾಲಿಗೆ ಅಂತ ಕರೀತಾರೆ. ಈಗ ಅದ್ವೈತಿಗಳು 2 ನಾಲಿಗೆಯವರು ಯಾಕೆ ಅಂತಂದ್ರೆ ವೇದಗಳು ಪ್ರಮಾಣ ಅಂತ ಹೇಳ್ತಾರೆ, ಆದರೂ ಆ ವೇದಗಳನ್ನು ಅತತ್ವ ವೇದಿಕ ಅಂತ ಹೇಳ್ತಾರೆ. ಯಾಕಂತಂದ್ರೆ ಪರಮಾತ್ಮ ಒಂದೇ ಸತ್ಯ, ಉಳಿದ ಜಗತ್ತೆಲ್ಲವೂ ಅಸತ್ಯ ಅಂತ ಹೇಳ್ತಾರೆ. ಉಳಿದ ಜಗತ್ತೆಲ್ಲವೂ ಕೂಡ ಅತತ್ವ, ತತ್ವ ಯಾವುದು? ಪರಮಾತ್ಮ ಒಂದೇ, ಜಗತ್ತೆಲ್ಲವೂ ಅತತ್ವ ಅಂತಂತಾರೆ. ಈ ಜಗತ್ತೆಲ್ಲವೂ ವೇದದಲ್ಲೂ ವರ್ಣಿತ ಆಗಿದೆ. ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಈ ಜಗತ್ತೆಲ್ಲವೂ ಕೂಡ ವೇದದಲ್ಲಿ ವರ್ಣಿತ ಆಗಿದೆ. ವೇದದಲ್ಲಿ ವರ್ಣಿತ ಆಗಿದ್ಮೇಲೆ ತತ್ವ ಆಗಿರ್ಬೇಕಲ್ಲ. ಆದ್ರೆ ನೀವು ಒಂದು ಕಡೆ ವೇದವನ್ನು ಪ್ರಮಾಣ ಅಂತೀರಿ, ಮತ್ತೊಂದು ಕಡೆ ಪರಮಾತ್ಮನಿಂದ ಸೃಷ್ಟವಾದ ಈ ಜಗತ್ತೆಲ್ಲವೂ ಅತತ್ವ ಅಂತೀರಿ. ಹೀಗೆ ಅತತ್ವ ವೇದಕ. ಆದ್ರಿಂದ ನೀವು 2 ನಾಲಿಗೆಯವರು. ಪರಮಾತ್ಮ ನಿರ್ಗುಣ ಅಂತೀರಿ, ಯಾವುದೇ ಶಬ್ದದಿಂದ ವಾಚ್ಯ ಅಲ್ಲ, ಯಾವುದೇ ಶಬ್ದಕ್ಕೆ ನಿಲುಕುವವನಲ್ಲ ಅಂತ ಮಾತಾಡ್ತೀರಿ. ಮತ್ತೊಂದು ಕಡೆ ಅವನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀರಿ. ಸತ್ಯತ್ವ, ಜ್ಞಾನತ್ವ, ಅನಂತತ್ವ ಮೊದಲಾದ ಗುಣಗಳನ್ನು ಆ ಮೂಲಕ ನೀವು ಪ್ರತಿಪಾದನೆ ಮಾಡಿದಂತಾಯ್ತು. ಇವೆಲ್ಲ ಗುಣಗಳು ಅವನಲ್ಲಿ ಇದೆಯಾ ಅಂತ ಏನಾದ್ರು ಕೆದಕಿ ಕೇಳಿದ್ರೆ ಇಲ್ಲ ಪರಮಾತ್ಮ ನಿರ್ಗುಣ ಅಂದ್ಬಿಡ್ತೀರಿ. ಇದು ನಿಮ್ಮ 2 ನಾಲಿಗೆಯ ಸ್ವಭಾವಕ್ಕೆ ದ್ಯೋತಕವಾಗಿದೆ. ಆದ್ರಿಂದ ನೀವು ಹಾವುಗಳಂತಿದ್ದೀರಿ, ನೀವು ಇಲ್ಲಿಂದ ಹೊರಟು ಹೋಗ್ರಿ. ವೇದವ್ರಾತ ಸುದರ್ಶನ ಪರಿಲಸತ್ ತರ್ಕಾಖ್ಯ ಶಂಖಧ್ವನಿ ವಿಭ್ರಾಜಿಷ್ಣು ಪುರಾಣ ಸಂಹತಿಗದ ಶ್ಲೋಕೌಹ ಶಾರ್ಘಾನ್ವಿತ ಸತ್ಸೂತ್ರೇತ್ಯಿತಿಹಾಸ ನಂದಕಚಣ ಮಧ್ವಾಖ್ಯ ನಾರಾಯಣ ಪ್ರಾಪ್ತೋವೋ ನಿಜಗೃಕ್ಷಯ ದ್ರವತಹೇ ಮಾಯಾವಿ ವೇದದ್ವಿಷಃ ಮಾಯಾವಿ ದೇವದ್ವಿಷಃ. ಹಿಂದೆ ನಾರಾಯಣ ದೈತ್ಯರನ್ನ ಬೆನ್ನತ್ತೆ ಹೇಗೆ ಸದೆ ಪಡೆದ, ಹಾಗೆ ಮಧ್ವ ಅನ್ನುವಂಥ ನಾರಾಯಣ ಇಲ್ಲಿ ಬರ್ತಿದ್ದಾನೆ ಇಲ್ಲಿ. ಆದ್ರಿಂದ ನೀವು ಅದ್ವೈತಿಗಳು ಅನ್ನುವಂಥ ರಾಕ್ಷಸರೇನಿದ್ದೀರಿ, ನೀವೆಲ್ಲ ಓಡಿ ಹೋಗ್ರಿ. ಮತ್ತೊಂದು ಶ್ಲೋಕ. ಆ ಪರಮಾತ್ಮನಿಗೂ ಈ ಮಧ್ವರಿಗೂ ಏನು ಹೋಲಿಕೆ? ಪರಮಾತ್ಮನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ, ಆಚಾರ್ಯರ ಕೈಯಲ್ಲಿ ವೇದ ಅನ್ನುವಂಥದ್ದೇ ಒಂದು ಸುದರ್ಶನ. ವೇದ ಪುರಾಣ ಇತ್ಯಾದಿ ಪ್ರಯೋಗ ಮಾಡ್ತಾರಲ್ಲ, ಅದೇ ಸುದರ್ಶನ. ಸುದರ್ಶನ ಅಂತಂದ್ರೆ ಒಳ್ಳೆ ಶಾಸ್ತ್ರ ಅಂತಾನೆ ಅರ್ಥ. ಒಳ್ಳೆ ಶಾಸ್ತ್ರ ಅಂತನೂ ಅರ್ಥ, ಚಕ್ರ ಅಂತನೂ ಅರ್ಥ. ಪರಿಲಸತ್ ತರ್ಕಾಖ್ಯ ಶಂಖಧ್ವನಿ. ಪರಮಾತ್ಮನ ಕೈಯಲ್ಲಿ ಪಾಂಚಜನ್ಯ ಶಂಖ ಇದೆ, ಆಚಾರ್ಯರ ಕೈಯಲ್ಲಿ ತಾವು ಪ್ರಯೋಗ ಮಾಡುವಂಥ ತರ್ಕವೇ ಒಂದು ಶಂಖ. ಆ ಶಂಖದ ಧ್ವನಿಯನ್ನು ಆಚಾರ್ಯರೆಲ್ಲ ಕಡೆ ಮೊಳಗಿಸ್ತಾ ಇದ್ದಾರೆ. ಪರಮಾತ್ಮನ ಕೈಯಲ್ಲಿ ಕೌಮೋದಕಿ ಅಂತ ಗದಾ ಇದೆ, ಆಚಾರ್ಯರ ಕೈಯಲ್ಲಿ ಗದಾ ಯಾವುದು ಅಂತಂದ್ರೆ ವಿಭ್ರಾಜಿಷ್ಣು ಪುರಾಣ ಸಂಹತಿ ಗದಃ. ಮಹಾಭಾರತ, ರಾಮಾಯಣ, ಮೂಲ ರಾಮಾಯಣ, ಪಂಚರಾತ್ರ ಮೊದಲಾದ ಪುರಾಣಗಳು, 18 ಪುರಾಣಗಳು, ಇವನ್ನೆಲ್ಲ ಆಚಾರ್ಯರು ಸರ್ವಮೂಲದಲ್ಲಿ ಏನು ಹೇರಳವಾಗಿ ಉಲ್ಲೇಖ ಮಾಡ್ತಾರೆ. ಆ ಪುರಾಣದ ಸಂಹತಿ ಅಂದರೆ ಸಮೂಹ, ಅದೇ ಆಚಾರ್ಯರ ಕೈಯಲ್ಲಿ ಗದೆ. ಶ್ಲೋಕೌಘ ಶಾರ್ಂಗಾನ್ವಿತ. ಪರಮಾತ್ಮನ ಕೈಯಲ್ಲಿ ಶಾರ್ಂಗ ಅನ್ನುವಂಥ ಧನಸ್ಸಿದೆ, ಆಚಾರ್ಯರ ಕೈಯಲ್ಲಿ ಧನಸ್ಸು ಏನು ಅಂತಂದ್ರೆ ಶ್ಲೋಕೌಘಗಳು. ತಾವು ರಚನೆ ಮಾಡುವಂಥ ಅನೇಕ ಶ್ಲೋಕಗಳು, ಅನುವ್ಯಾಖ್ಯಾನದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನೇಕ ಶ್ಲೋಕಗಳನ್ನು ಅವರು ರಚನೆ ಮಾಡ್ತಿರ್ತಾರಲ್ಲ, ಪಂಚರಾತ್ರ ಮೊದಲಾದ ಶ್ಲೋಕಗಳಂತೂ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಗದೆ ಅಂದ್ರೆ ಮಹಾಭಾರತ, ರಾಮಾಯಣ, 18 ಪುರಾಣಗಳು ಇವೆಲ್ಲ ಗದೆ. ಶ್ಲೋಕಗಳು ಅಂದ್ರೆ ಪಂಚರಾತ್ರದ ಶ್ಲೋಕಗಳನ್ನು ಈ ಧನಸ್ಸಿಗೆ ಹೋಲಿಕೆ ಮಾಡ್ತಾರೆ. ಪರಮಾತ್ಮನ ಕೈಯಲ್ಲಿ ಧನಸ್ಸು, ಆಚಾರ್ಯರ ಕೈಯಲ್ಲಿ ಪಂಚರಾತ್ರದ ಶ್ಲೋಕಗಳು. ಶ್ಲೋಕೋಗು ಶಾಂಗಾನ್ವಿತ ಸತ್ಸೂತ್ರ ಇಶು ಇತಿಹಾಸ ನಂದಕಚಣ. ಆಚಾರ್ಯರು ಬ್ರಹ್ಮಸೂತ್ರಗಳನ್ನ, ವೇದವ್ಯಾಸರು ರಚನೆ ಮಾಡಿದಂಥ ಬ್ರಹ್ಮಸೂತ್ರಗಳನ್ನ ಉಲ್ಲೇಖ ಮಾಡ್ತಾರಲ್ಲ, ಆ ಸೂತ್ರಗಳೇ ಬಾಣಗಳಿದ್ದಂತೆ. ಸತ್ಸೂತ್ರ ಇಶು. ಆಮೇಲೆ ನಂದಕ ಯಾವುದು? ಪರಮಾತ್ಮನ ಕೈಯಲ್ಲಿ ನಂದಕ ಅನ್ನುವಂಥ ಖಡ್ಗ ಇದೆಯಲ್ಲ, ಆಚಾರ್ಯರ ಕೈಯಲ್ಲಿನ ಖಡ್ಗ ಯಾವುದು ಅಂತಂದ್ರೆ ಇತಿಹಾಸ ಅಂದ್ರೆ ಮಹಾಭಾರತ, ಅದೇ ಒಂದು ಖಡ್ಗ. ಅದನ್ನು ಹಿಂದೆ ಪುರಾಣ ಅಂತ ಬಂದು 18 ಪುರಾಣ ಅಂತ ಅಷ್ಟು ಮಾತ್ರ ಇಟ್ಕೋಬೇಕು. ಇಲ್ಲಿ ಇತಿಹಾಸ ಅಂದ್ರೆ ಮಹಾಭಾರತ ಅಂತ ತಿಳ್ಕೋಬೇಕು. ಇತಿಹಾಸ ನಂದಕಚನ ಮಧ್ವಾಖ್ಯ ನಾರಾಯಣ. ಅವನು ಬರ್ತಿದ್ದಾನೆ. ಯಾಕೆಂದ್ರೆ ಪ್ರಾಪ್ತೋವೋ ನಿಜಗೃಕ್ಷಯ, ನಿಮ್ಮನ್ನ ಸದೆ ಬಡಲಿಕ್ಕಾಗಿ ಬರ್ತಿದ್ದಾನೆ. ಅದರಿಂದ ಓಡಿ ಹೋಗ್ರಿ.
ಇತಿ ನಿಗದತಿ ಮಾಯಾವಾದಿ ವಿದ್ವೇಷವೇಷೆ ಶುಭ ಜನ ನಿಕರೆ. ಆಚಾರ್ಯರ ಅನುಯಾಯಿಗಳಾದಂಥ ಸಜ್ಜನರು ಅವರೆಲ್ಲ ಹೀಗೆ ಆ ದುರ್ವಾದಿಗಳನ್ನು ಕುರಿತು ಹೇಳ್ತಾ ಇದ್ರು. ಶುಭಜನ ನಿಕರೆ ಸ್ವಾರಾಮತೋಸ್ಮಾತ್ ಪ್ರಯಾತಃ ನ್ಯವಸದ ಅಮರದೃಷ್ಟಿನೇ ಪ್ರಾಗ್ರವಾಟಾಭಿಧಾನೆ. ಆಚಾರ್ಯರು ಅಲ್ಲಿಂದ ಬಂದರು. ಈ ಒಂದು ದೇವಾಲಯದಲ್ಲಿ ಆ ದೇವಾಲಯದ ಅಧಿಪತಿಯಾದಂಥ ನಾರಾಯಣನನ್ನ ಪ್ರಾಗ್ರವಾಟ ಅಂತ ಆ ಊರಿನ ಹೆಸರು. ಅದಕ್ಕೆ ಆವಾಗಿನ ಸ್ಥಳನಾಮ ಕೋಡಿಪಾಡಿ ಅಂತ. ಆ ಕೋಡಿಪಾಡಿಯಲ್ಲಿ ಒಂದು ದೇವಾಲಯ, ಅಲ್ಲಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅಲ್ಲಿ ಬಂದು ಆಚಾರ್ಯರು ಪ್ರತಿಷ್ಠಿತರಾದರು. ಕಾವು ಅಂತ ಏನಿತ್ತಲ್ಲ ಹಿಂದೆ, ಆ ಕಾವು ಅನ್ನೋ ಊರಿನಿಂದ ಹೊರಟು ಕೋಡಿಪಾಡಿ ಅನ್ನುವ ಊರಿಗೆ ಬಂದು ಅಲ್ಲಿ ಪರಮಾತ್ಮನ ದೇವಾಲಯದಲ್ಲಿ ಉಳಿದುಕೊಂಡ್ರು. ದೇವಂ ಆನಂದ ಮೂರ್ತಿ, ಮತ್ತೆ ಆನಂದ ಅಂತ ಶಬ್ದ ಅಲ್ಲಿ ಕೂಡ ಬಂತು. ಇಲ್ಲಿಗೆ 12ನೇ ಸರ್ಗ ಮುಕ್ತಾಯ ಕಂಡಿದೆ. ಈ 12ನೇ ಸರ್ಗದ ಮುಕ್ತಾಯ ಸಂದರ್ಭದಲ್ಲಿ ತತ್ವೋದ್ಯೋತ ಅಥವಾ ವಾದ ಅನ್ನುವ ಗ್ರಂಥದ ಮುಕ್ತಾಯ ಆದಾಗ ಆಚಾರ್ಯರ ಕೆಲವರು ಶಿಷ್ಯರು ಕೆಲವು ಶ್ಲೋಕಗಳನ್ನು ರಚನೆ ಮಾಡಿದ್ರು ಅಂತ ಹಿಂದೆ ಬಂದಿತ್ತು. ಆ ಶ್ಲೋಕಗಳನ್ನೆಲ್ಲ ಆಚಾರ್ಯರ ಶಿಷ್ಯರೇ ರಚನೆ ಮಾಡಿದ್ರು. ಒಂದು 5-6 ಶ್ಲೋಕಗಳಿವೆ. ಅವರು ಶಿಷ್ಯರು ರಚನೆ ಮಾಡಿ ಆಚಾರ್ಯರನ್ನು ಪ್ರಾರ್ಥನೆ ಮಾಡಿದರಂತೆ, ನಮ್ಮ ಶ್ಲೋಕಗಳನ್ನು ನಿಮ್ಮ ಗ್ರಂಥದಲ್ಲಿ ಸೇರಿಸಿಬಿಡಿ, ಇದೊಂದು ಇತಿಹಾಸದ ಕುರು ಹಾಗಿರಲಿ. ಆಚಾರ್ಯರು ಹಾಗೆ ಆಗಲಿ ಅಂತ ಹೇಳಿ ಆ ತತ್ವೋದ್ಯೋತ ಅಥವಾ ಒಂದು ವಾದ ಅನ್ನುವ ಗ್ರಂಥ ಏನಿದೆ ಅದರಲ್ಲಿ ಆ ಶ್ಲೋಕಗಳನ್ನು ಸೇರಿಸಿಬಿಟ್ರು. ಮತ್ತೆ ಆ ಶ್ಲೋಕಗಳಿಗೆ ಮುಂದೆ ಟೀಕಾಚಾರ್ಯರು ಕೂಡ ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ಬರೆದರು. ವಸ್ತುತಃ ಅವ ಮಧ್ವಾಚಾರ್ಯರು ರಚನೆ ಮಾಡಿದ ಶ್ಲೋಕಗಳಲ್ಲ, ಅವ್ರ ಶಿಷ್ಯರು ರಚನೆ ಮಾಡಿದ್ದು. ಆದರೆ ಒಟ್ಟಾರೆ ಗ್ರಂಥ ಅದು ಆಚಾರ್ಯರ ರಚನೆಗೆ ತುಲ್ಯವಾದದ್ದು. ಅದರಿಂದ ಎಲ್ಲದಕ್ಕೂ ಕೂಡ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿ ಟೀಕಾಚಾರ್ಯರು ಕೂಡ ಅದು ವ್ಯಾಖ್ಯಾನ ಮಾಡಿದರು. ಅವೇನು ಶ್ಲೋಕ? ಆನಂದ ತೀರ್ಥ ಪುಂಸಿಂಹ ಮಾಯಾವಾದಿ ಜಿತೇ ಸುತಾನ್ ವಿದಾದ್ಯ ಯುಕ್ತಿ ನಿಖರೈ ಅಪ್ರತೀಪೋಪಿ ಭಾಸತೆ. ಇದು ಕೆಲವು ಅಭಿಪ್ರಾಯ ಎಲ್ಲ ಈಗ ಮಧ್ವ ಶ್ಲೋಕದಲ್ಲಿ ಬಂದಾಯ್ತು. ಆದರೂ ಕೆಲವು ಪ್ರತ್ಯೇಕವಾಗಿ ಆ ಶ್ಲೋಕಗಳನ್ನು ಓದಬೇಕು ಅಂತ ಓದ್ತೇನೆ ಅಷ್ಟೆ. ಆನಂದ ತೀರ್ಥ ಅನ್ನುವಂಥ ಸಿಂಹ, ನರಸಿಂಹ, ಈ ದುರ್ವಾದಿಗಳು ಅನ್ನುವಂಥ ದೈತ್ಯರು ಅವರನ್ನ ಯುಕ್ತಿಗಳಿನ ಮೂಲಕ ಸೋಲಿಸಿ ಸೀಳಿ ಹಾಕಿ ಶೋಭಿಸ್ತಾ ಇದ್ದಾರೆ. ಫಲಾಯಧ್ವಂ ಓಡಿ ಹೋಗ್ರಿ ನೀವೆಲ್ಲ, ಮಾಯಿ ದಾನವಾಹ, ದುರ್ವಾದಿಗಳು ಅನ್ನುವಂಥ ದಾನವರೇ ನೀವು ಓಡಿ ಹೋಗ್ರಿ. ಯಾಕೆಂದ್ರೆ ಸರ್ವಜ್ಞ ಹರಿರಾಯಾತಿ, ಪರಮಾತ್ಮ ಪೂರ್ಣಪ್ರಜ್ಞರು ಅನ್ನುವಂಥ ಪರಮಾತ್ಮ, ಪೂರ್ಣಪ್ರಜ್ಞರು ಪರಮಾತ್ಮನಿಗೆ ಹೋಲಿಕೆ ಮಾಡಿದ್ದು. ಯಾಕೆಂದ್ರೆ ತರ್ಕ ಆಗಮ ದರಾರಿ ಭೃತ್, ಕೈಯಲ್ಲಿ ಆಚಾರ್ಯರ ಕೈಯಲ್ಲಿ ತರ್ಕಗಳಿವೆ, ಮತ್ತೆ ವೇದಾದಿ ಶಾಸ್ತ್ರಗಳಿವೆ. ಹೀಗೆ ಶಂಖಚಕ್ರಗಳನ್ನು ಧಾರಣೆ ಮಾಡಿದ ಪರಮಾತ್ಮ ಅಂತ ಅವರು ಬರ್ತಾ ಇದ್ದಾರೆ, ನೀವೆಲ್ಲ ಓಡಿ ಹೋಗ್ರಿ. ದ್ರವತಾಶು ಮಾಯಿನಃ ಪ್ರವಿಶದ್ದು ಮತಂದಿತಂ ಗುಹಾಹ, ಎಚ್ಚರಿಕೆಯಿಂದ ಬಹಳ ಬೇಗ ಬೇಗ ಓಡಿ ಹೋಗ್ರಿ. ಯಾಕೆಂದ್ರೆ ಕಮಲಾ ರಮಣಾಂಬರಾಶ್ರಯ ಸಮುದೇತಿ ಅಖಿಲಜ್ಞ ಭಾಸ್ಕರ. ಅಖಿಲಜ್ಞ ಅಂದ್ರೆ ಸರ್ವಜ್ಞರಾದಂತಹ ಪೂರ್ಣಪ್ರಜ್ಞರು, ಅವರು ಸೂರ್ಯ, ಅವರಿಗೆ ಬರ್ತಾ ಇದ್ದಾರೆ, ನೀವು ಗುಹೆಗಳಿಗೆ ಓಡಿ ಹೋಗಿ ತಪ್ಪಿಸ್ಕೊಳ್ರಿ. ಬೃಹರಿಹಿ ಸಕಲಜ್ಞ ನಾಮಕ, ಸಕಲಜ್ಞ ಅಂದ್ರೆ ಪೂರ್ಣಪ್ರಜ್ಞರು, ಆ ಪರಮಾತ್ಮನೇ ಒಂದು ನರಸಿಂಹನಂತೆ. ಸಮುಪೈತಿ ಮಾಯಿ ದಾನವಾನ್, ನಿಮ್ಮ ಕಡೆ ಈ ದುರ್ವಾದಿಗಳು ಅನ್ನುವಂಥ ದಾನವ್ರ ಕಡೆ ಬರ್ತಾ ಇದ್ದಾರೆ. ಪ್ರಫಲಾಯನ ಮಾತ್ರ ತತ್ಕ್ಷಮಂ, ಓಡಿ ಹೋಗಿ ಗುಹೆಗಳಲ್ಲಿ ಸೇರ್ಕೊಳ್ಳೋದು ಒಳ್ಳೆಯದು. ಜಯತ್ಯಾನಂದ ತೀರ್ಥೇಷ್ಟ ದೇವತಾ ನರಕೇಸರಿ ವಿಪಾಟಿತ ಜ್ಞಾನತಮ ಕಪಾಟಾತ್ ಚುರುಹುಂಕೃತಃ. ಆಚಾರ್ಯರಿಗೆ ಅತ್ಯಂತ ಇಷ್ಟವಾದ ದೇವತೆ ನರಸಿಂಹ ದೇವರು. ಅವನು ಯಾಕೆ ಅಂತಂದ್ರೆ ವಿಪಾಟಿತ ಅಜ್ಞಾನತಮ ಕಪಾಟ. ಅಜ್ಞಾನದ ನಮ್ಮಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ನಾವು ಅಜ್ಞಾನವನ್ನ ಕಪಾಟಿನಲ್ಲಿ ಹಾಕಿ ಅತ್ಯಂತ ಸುಭದ್ರವಾಗಿ ಇಟ್ಬಿಟ್ಟಿದ್ದೇವೆ. ಎಲ್ಲಿ ಅಜ್ಞಾನ ಕಳೆದೋಗಿಬಿಡ್ತದೋ ಅಂತ ಜ್ಞಾನವನ್ನು ಇಟ್ಟಿಲ್ಲ, ಅಜ್ಞಾನವನ್ನು ಇಟ್ಟಿದ್ದೀವಿ. ಆ ಅಜ್ಞಾನ ಅನ್ನುವ ಕತ್ತಲೆ ಕಪಾಟವನ್ನ ಇವರು ನರಸಿಂಹ ಸೀಳಿ ಹಾಕಿದ್ದಾನೆ ತನ್ನ ಹುಂಕಾರದ ಮೂಲಕ. ಜಯತ್ಯಮಿತ ಪೌರುಷ ಸ್ವಜನತೇಷ್ಟ ಚಿಂತಾಮಣಿ ಅಜೇಷ ಮುಖ ವಂದಿತ ಗುಣಗಣಾರ್ಣವ ಶ್ರೀಪತಿ. ಅಮಿತ ಪೌರುಷ, ಮಹಾಪರಾಕ್ರಮಿಯಾದವನು ಪರಮಾತ್ಮ. ಸ್ವಜನತೇಷ್ಟ ಚಿಂತಾಮಣಿ,
ತನ್ನ ಭಕ್ತರಿಗೆ ಬೇಕಾದ್ದೆಲ್ಲವನ್ನು ಕೂಡ ಕೊಡುವಂಥವನು, ಎಲ್ಲ ದೇವತೆಗಳಿಂದಲೂ ವಂದಿತನಾದವನು, ಗುಣಗಣಾರ್ಣವ, ಎಲ್ಲ ಗುಣಗಳಿಂದಲೂ ಕೂಡಿದವನು ಅಂಥ ನಾರಾಯಣ ಅದನ್ನ ಜಯತಿ, ಆತನ ಶೋಭೆ ಮೇರೆ ಮೀರಿದೆ. ಟೀಕಾಚಾರ್ಯ ಹೇಳ್ತಾರೆ, ಈ ಆಚಾರ್ಯರ ವಾಣಿ ಅದು ಗಂಗಾ ನದಿಯಂತೆ. ಅವರು ಶಿಷ್ಯರು ರಚನೆ ಮಾಡಿದ ಶ್ಲೋಕಗಳಿವೆ ಅಲ್ಲ, ಇವು ಗಂಗಾ ನದಿಯ ಮೂಲ ನೀರಲ್ಲ, ಆದರೂ ಬೇರೆ ಎಲ್ಲಿಂದೋ ಬಂದ ನೀರು. ಅದು ಗಂಗಾ ನದಿಗೆ ಹೋಗಿ ಸೇರ್ಕೊಂಡ ಮೇಲೆ, ಸಣ್ಣ ಸಣ್ಣ ತೊರೆಗಳೆಲ್ಲ ಗಂಗಾ ನದಿಗೆ ಹೋಗಿ ಸೇರ್ಕೊಂಡ ಮೇಲೆ ಅಲ್ಲಿ ಯಾರೂ ಭೇದ ತೋರಿಸೋದಿಲ್ಲ, ಅದನ್ನೇ ಗಂಗಾ ನದಿ ಸ್ನಾನ ಮಾಡೇ ಬಿಡ್ತಾರೆ. ಆ ಥರ ಜಯತೀರ್ಥರು ಗಂಗಾ ನದಿಯೊಂದಿಗೆ ಸೇರಿದ ಯಮುನಾ ನದಿಯ ನೀರಿನಂತೆ ಈ ಶ್ಲೋಕಗಳು, ಅದನ್ನು ಇವಕ್ಕೂ ವ್ಯಾಖ್ಯಾನ ಮಾಡ್ತೀವಿ ಅಂತ ಹೇಳಿ ಜಯತೀರ್ಥರು ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಆ ತತ್ವೋದ್ಯೋತ ಅನ್ನೋ ಗ್ರಂಥದಲ್ಲಿ ಬಂದಂಥ ಕೆಲವು ಶ್ಲೋಕಗಳು. ಅದನ್ನೀಗ ನಾನು ನಿಮ್ಮ ಎದುರಿಗೆ ಆ ಶ್ಲೋಕಗಳನ್ನು ಓದಿದೆ. ಏನು ಹೇಳಿದ್ದಾರೆ ಆ ತತ್ವೋದ್ಯೋತ ಗ್ರಂಥದಲ್ಲಿ? ಅನೇಕ ವಿಷಯಗಳನ್ನೆಲ್ಲ ಹೇಳ್ತಾರೆ. ಜಗತ್ತು ಅಜ್ಞಾನ ಕಲ್ಪಿತ, ಸುಳ್ಳು ಅನ್ನುವಂಥ ಈ ಎಲ್ಲ ವಾದಗಳೇನಿವೆ, ಇಂಥ ವಾದಗಳನ್ನೆಲ್ಲ ಬಿಟ್ಟು ಬಿಡಿದೆ. ಅದು ಹಾಗಲ್ಲ, ಜಗತ್ತು ವಸ್ತುತಃ ಸತ್ಯವೇ ಆಗಿದೆ ಅನ್ನೋದಕ್ಕೆ ಆಚಾರ್ಯರು ಅನೇಕ ಯುಕ್ತಿಗಳನ್ನು ಕೊಡ್ತಾರೆ. ಹಾಗೆ ಬ್ರಹ್ಮಾಂಡ ಪುರಾಣ ಮೊದಲಾದ ಪುರಾಣಗಳಲ್ಲಿ ಬಂದಂಥ ಕೆಲವು ಮಾತುಗಳನ್ನು ಕೂಡ ಹೇಳ್ತಾರೆ. ಅಂತ ಕೆಲವು ವಿಷಯಗಳನ್ನ ಈಗ ನಾವಿಲ್ಲಿ ನೋಡಬೇಕು. ನಜ ಜಗತಃ ಅಜ್ಞಾನಜನ್ಯತೆ ಕಿಂಚಿನ್ಮಾನಂ. ಜಗತ್ತೆಲ್ಲೂ ನಾವು ನೋಡುವಂಥ ಜಗತ್ತೇನಿದೆ ಇದೆಲ್ಲ ಸುಳ್ಳು, ಅಜ್ಞಾನದಿಂದ ಕಲ್ಪಿತ ಅಂತ ಹೀಗೆ ಹೇಳಬೇಡಿ. ಯಾಕೆ ಹೇಳಬೇಡಿ ಅಂತಂದ್ರೆ, ಇದಕ್ಕೇನು ಪ್ರಮಾಣ ಇಲ್ಲ. ಜಗತ್ತೆಲ್ಲವೂ ಕಲ್ಪಿತ ಆಗಿದೆ, ಅಜ್ಞಾನದಿಂದ ಕೇವಲ ತೋರಿದೆ ಅಂತ ಹೇಳಲಿಕ್ಕೆ ಯಾವುದೇ ಪ್ರಮಾಣ ಇಲ್ಲ, ಹಾಗೆ ಹೇಳಬೇಡಿ ನೀವು ಅಂತಾರೆ. ಅದಕ್ಕೆ ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕ, ನಚ ಮಾಯಾ ವಿನಾ ಮಾಯಾ ತುಷ್ಯತೆ ವಿಶ್ವಮೀಶ್ವರ ಸದಾ ಪಶ್ಯತಿ ತೇನೇದಂ ನಮಾಯೇತ್ಯವಧಾರ್ಯತಾಂ ಅಪರೋಕ್ಷ ದೃಶೋ ಮಿಥ್ಯಾ ದರ್ಶನಂ ನ ಕ್ವಚಿತ್ ಭವೇತ್ ಸರ್ವಾಪರೋಕ್ಷ ವಿದ್ವಿಷ್ಣು ವಿಶ್ವದೃಕ್ ತನ್ನ ತನ್ಮೃಷ. ಈಗ ಒಬ್ಬ ಜಾದೂಗಾರ ಒಂದೇನೋ ವಸ್ತುವನ್ನು ಸೃಷ್ಟಿ ಮಾಡಿ ತೋರಿಸ್ತಾನೆ ನಮಗೆ. ಸೃಷ್ಟಿ ಮಾಡಿ ತೋರಿಸಿದಾಗ ಆ ಸೃಷ್ಟಿ ಮಾಡಿದ ವಸ್ತು ಒಂದಿಷ್ಟು ಬಂಗಾರವನ್ನು ಅಥವಾ ಒಂದಿಷ್ಟು ದುಡ್ಡನ್ನು ಸೃಷ್ಟಿ ಮಾಡಿ ನಮ್ಮ ಎದುರಿಗೆ ತೋರಿಸ್ತಾನೆ ಅಂತ ತಿಳ್ಕೊಳ್ರಿ. ಆ ದುಡ್ಡಾಗಿ ಕಾಣೋದು ಯಾರಿಗದು? ನಮಗೆ, ನೋಡೋರು ನಮಗೆ. ಅವನಿಗದು ದುಡ್ಡಾಗಿ ಕಾಣಿಸೋದಿಲ್ಲ, ಅವನ ಪಾಲಿಗೆ ದುಡ್ಡು ಅಲ್ಲ. ವಸ್ತುತಃ ಅವನ ಪಾಲಿಗೆ ದುಡ್ಡಾಗಿ ನಾವು ಜಾದೂ ಮಾಡಬೇಕಾಗಿದ್ದಿಲ್ಲ. ಅವನು ತನ್ನ ಶಕ್ತಿಯಿಂದ ಬೇಕಾದ ದುಡ್ಡು ಮಾಡಿ ಹೊಟ್ಟೆ ಹೊರ್ಕೋತಿದ್ದ. ಆದ್ರಿಂದ ವಸ್ತುತಃ ಅದು ದುಡ್ಡಲ್ಲ, ಮತ್ತು ದುಡ್ಡಾಗಿ ಅವನಿಗೆ ಕಂಡಿಲ್ಲ. ಅದು ಕಂಡಿರೋದು ಯಾರಿಗೆ? ನಮಗೆ ಅದನ್ನು ದುಡ್ಡಾಗಿ ಕಾಣಿಸಿ ನಮ್ಮ ಮೂಲಕ ಪುಡಿಗಾಸು ಆತ ಸಂಪಾದನೆ ಮಾಡಿ ನಾನು ಹೊಟ್ಟೆ ಹೊರ್ಕೋತಾನೆ. ಇದು ಮಾಯಾಕಲ್ಪಿತವಾದ ವಸ್ತುಗಳು ಕಾಣಿಸೋದು ಯಾರಿಗೆ? ಅಜ್ಞಾನಿಗಳಂತ ಜನರಿಗೆ. ಸೃಷ್ಟಿ ಮಾಡಿದ ವಸ್ತು ವ್ಯಕ್ತಿಗೆ ಕಾಣಿಸೋದಿಲ್ಲ. ಇದು ಜಗತ್ತಿನಲ್ಲಿ ಕಂಡು ದೃಷ್ಟಾಂತ. ಅದರಂತೆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಜಗತ್ತು ಒಂದು ವೇಳೆ ಅಜ್ಞಾನ ಕಲ್ಪಿತ ಆಗಿದ್ರೆ, ಜಾದುವಿನಿಂದ ನಿರ್ಮಿತವಾಗಿ ಭ್ರಾಂತಿ ಕಲ್ಪಿತ ಆಗಿದ್ದರೆ ಪರಮಾತ್ಮನಿಗೆ ಅದು ಕಾಣಬಾರ್ದಿತ್ತು. ಜಾದು ಮಾಡಿದವನಿಗೆ ಆ ವಸ್ತು ಹೇಗೆ ತಪ್ಪಾಗಿ ಕಾಣಿಸೋದಿಲ್ಲವೋ, ಕೇವಲ ನೋಡುವವರಿಗೆ ಮಾತ್ರ ಕಾಣಿಸ್ತದೋ, ಹಾಗೆ ಜಗತ್ತೆಲ್ಲವೂ ಕೂಡ ಅಜ್ಞಾನ ಕಲ್ಪಿತ ಆಗಿದ್ರೆ ಪರಮಾತ್ಮನಿಗೆ ಇದು ಕಾಣಬಾರ್ದಿತ್ತು, ನಮಗೆ ಮಾತ್ರ ಕಾಣಬೇಕಿತ್ತು. ಹಾಗಲ್ಲ, ಪರಮಾತ್ಮನಿಗೂ ಇದು ಕಾಣ್ತಿದೆ. ಸದಾ ಪಶ್ಯತಿ, ಪರಮಾತ್ಮ ಈ ಜಗತ್ತನ್ನು ನಿತ್ಯ ನೋಡ್ತಾನೆ ಇದ್ದಾನೆ. ನೋಡಿ ಇದನ್ನು ಪಾಲನೆ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಕೊನೆಗೆ ಸಂಹಾರ ಮಾಡ್ತಾನೆ. ಜಗತ್ತನ್ನು ಆತ ನೋಡ್ತಿದ್ದಾನೆ. ಆದ್ರಿಂದ ನ ಮಾಯಾ, ಇದನ್ನು ಮಾಯೆ ಅಂತ ತಿಳ್ಕೋಬೇಡಿ. ಮತ್ತು ತಪ್ಪು ತಿಳುವಳಿಕೆ ಬರೋದು ಯಾರಿಗೆ? ಯಾರಿಗೆ ಸರಿಯಾದ ತಿಳುವಳಿಕೆ ಇಲ್ಲವೋ ಅವರಿಗೆ ತಪ್ಪು ತಿಳುವಳಿಕೆ. ಹಗ್ಗ ಹಾವಾಗಿ ಕಾಣಿಸೋದು ಯಾರಿಗೆ? ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ಕಾಣಿಸೋದು ಯಾರಿಗೆ? ಅವು ವಾಸ್ತವಿಕ ಸಂಗತಿ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ. ಕತ್ತಲೆಯಲ್ಲಿ ಬಿದ್ದದ್ದು ಇದೊಂದು ಕೇವಲ ಹಗ್ಗವೇ ಹೊರತು ಇದು ಹಾವಲ್ಲ ಅಂತ ಯಾರಿಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇದ್ದವರಿಗೆ ಅದನ್ನು ತುಳಿದು ಇದು ಹಾವು ಅಂತ ತಿಳ್ಕೊಂಡು ಭಯ ಆಗಿಬಿಡ್ತದೆ, ಮೈ ನಡುಕಾಗಿಬಿಡ್ತದೆ. ವಸ್ತುತಃ ಅದೇ ಕತ್ತಲ ಪ್ರದೇಶದಲ್ಲಿ ಒಂದು 10-20 ಸರಿ ದಿವಸ ಓಡಾಡಿ ಅದು 100 ಬಾರಿ ತುಳಿದು ಹಗ್ಗ ಅಂತ ತೀರ್ಮಾನ ಇದ್ದವನಿಗೆ ಅದು ಆ ಹಗ್ಗ ಹಾವಾಗಿ ಎಂದು ಕಾಣಿಸೋದಿಲ್ಲ. ಅಂತೂ ತಪ್ಪು ತಿಳುವಳಿಕೆ ಬರಲಿಕ್ಕೆ, ಭ್ರಾಂತಿ ಬರಲಿಕ್ಕೆ ಕಾರಣ ಏನು? ವಸ್ತುವಿನ ಮೂಲ ಸ್ವರೂಪದ ತಿಳುವಳಿಕೆ ಕೊರತೆ. ಈಗ ಪರಮಾತ್ಮ ಈ ಜಗತ್ತನ್ನು ಅಪರೋಕ್ಷವಾಗಿ ಕಾಣ್ತಿದ್ದಾನಲ್ಲ, ಪರಮಾತ್ಮನಿಗೆ ಈ ಜಗತ್ತಿನ ಅಪರೋಕ್ಷ ಜ್ಞಾನ ಇದೆಯಲ್ಲ,
ಎಲ್ಲ ಮಹಾಭೂತಗಳು, ಪರಮಾಣುಗಳು, ಇದ್ರ ಎಲ್ಲದರ ಸೂಕ್ಷ್ಮವಾದ ಜ್ಞಾನ ಪರಮಾತ್ಮನಿಗಿದೆ. ಸರ್ವಾಪರೋಕ್ಷ ವಿಷ್ಣು, ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ಕೂಡ ಅಪರೋಕ್ಷದಿಂದ ತಿಳಿದವನು, ಸರಿಯಾಗಿ ತಿಳಿದವನು ಪರಮಾತ್ಮ. ಆದ್ದರಿಂದ ಅದು ಈ ಜಗತ್ತು ಸುಳ್ಳಲ್ಲ. ಜಗತ್ತು ಸುಳ್ಳಾಗಿಬಿಟ್ಟಿದ್ರೆ ಅದು ಅವನಿಗೆ ಕಾಣ್ತಿರ್ಲಿಲ್ಲ. ಜಗತ್ತು ಈ ನಮ್ಮ ಎದುರಿಗಿರುವಂಥ ಮನೆ, ಈ ಪರ್ವತಗಳು, ನದಿ, ಗುಡ್ಡ, ಬೆಟ್ಟ, ಈ ಪಂಚಮಹಾಭೂತಗಳು ಇವೆಲ್ಲ ಪರಮಾತ್ಮನ ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಕಾಣ್ತಿದೆ, ಅದರ ಅರ್ಥ ಏನು ಅಂತಂದ್ರೆ ಇದ್ಯಾವುದು ಕಲ್ಪಿತವಲ್ಲ, ಮೂಲ ರೂಪದಲ್ಲಿ ಸತ್ಯವೇ ಇದು. ವ್ಯಾಸಸ್ಮೃತಿ ಅಂತ ಮತ್ತೊಂದು ಸ್ಮೃತಿ ಗ್ರಂಥವನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಈ ಸುಮ್ಮನೆ ನೆನಪು ಯಾಕೆ ಮಾಡ್ಕೊಂಡೆ ಅಂತಂದ್ರೆ, ಬ್ರಹ್ಮಯಜ್ಞ ಮಾಡುವಾಗ ಯಾಜ್ಞವಲ್ಕ್ಯ ಸ್ಮೃತಿ ಮೊದಲಾದ್ಮೇಲೆ ಹೇಳ್ತೇವೆ ನಾವು. ಅದರ ಬದಲು ವ್ಯಾಸಸ್ಮೃತಿ ಮೊದಲಾದ ಗ್ರಂಥಗಳನ್ನು ಹೇಳಿದರೆ ಆ ವಸ್ತುತಃ ಪರಮಾತ್ಮನೇ ಹಯಗ್ರೀವ ರೂಪದಿಂದ, ವೇದವ್ಯಾಸ ರೂಪದಿಂದ, ದತ್ತಾದಿ ರೂಪದಿಂದ ರಚನೆ ಮಾಡಿದ ಗ್ರಂಥಗಳನ್ನು ಹೇಳಿದರೆ ಬ್ರಹ್ಮಯಜ್ಞಕ್ಕೆ ಒಂದು ಹೆಚ್ಚಿನ ಅರ್ಥ ಬರ್ತದೆ ಅಂತ ಹಿಂದೆ ಹೇಳಿದ್ದೆ. ಅಂಥದ್ದೊಂದಿದು ವ್ಯಾಸಸ್ಮೃತಿ. ಅದೇನು? ಈಶೋ ನೀಶೋ. ಯಾರಾದ್ರು ಕೆಲವರು ಹೇಳ್ಬೋದು ಪರಮಾತ್ಮನೇ ಅಲ್ಲ, ಪರಮಾತ್ಮನಿಗೆ ಯಾವ ಶಕ್ತಿಯೂ ಇಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಜಗನ್ಮಿಥ್ಯ, ಜಗತ್ತೆಲ್ಲ ಸುಳ್ಳು ಅಂತ ಹೇಳ್ತಿರ್ತಾರೆ. ನ ಪೂಜ್ಯ ಗುರುಹು, ಗುರುಗಳಿಗೆ ಪೂಜೆ ಮಾಡಬೇಡ್ರಿ, ಯಾಕಂದ್ರೆ ನಿಮ್ಮ ಕಡೆಯಿಂದ ಪೂಜೆ ಮಾಡಿಸ್ಕೊಳ್ಳೋ ಅರ್ಹತೆ ಅಂತ ದೊಡ್ಡಸ್ತಿಗೆ ಗುರುಗಳಿಗೆ ಏನೂ ಇಲ್ಲ ಅಂತ ಹೀಗೆಲ್ಲ ಕೆಲವರು ಹೇಳ್ತಿರ್ತಾರೆ. ಇದನ್ನ ಯಾವುದನ್ನು ನಂಬಬೇಡ್ರಿ. ಏಕ ಆತ್ಮ ಪರಬ್ರಹ್ಮ ಭಾವೋ ಮುಕ್ತಿ. ಮುಕ್ತಿ ಅಂದ್ರೆ ಏನು? ನಾವೇ ಪರಮಾತ್ಮನ ಆಗಿಬಿಡೋದು. ಹೀಗೆಲ್ಲ ಕೆಲವರು ಹೇಳ್ತಿರ್ತಾರೆ. ಏವಮಾದಿ ವಿರುದ್ಧಾನಿ, ಈ ಯಾವ ಮಾತುಗಳನ್ನು ಕೂಡ ನಂಬಬೇಡ್ರಿ. ವಚನಾನಿ ಅಥ ಯುಕ್ತಯ ಪ್ರಮಾಣೈ ಬಹುವಿ ಜ್ಞೇಯಾ ಆಭಾಸ ಇತಿ ವೈದಿಕೈ. ಈ ಎಲ್ಲ ಮಾತುಗಳನ್ನು ಸೋಲಿಸಿ, ಅದನ್ನು ಸರಿಯಾಗಿ ಸೋಸಿ ಅದರ ವಾಸ್ತವಿಕ ಅರ್ಥವನ್ನು ತಿಳ್ಕೊಳ್ರಿ. ವೇದಾದಿ ಶಾಸ್ತ್ರಗಳಲ್ಲಿ ಏನು ವಿಷಯ ಪ್ರತಿಪಾದಿತ ಆಗಿದೆ ಅದನ್ನು ತಿಳ್ಕೊಳ್ರಿ. ವಿಶ್ವಂ ಸತ್ಯಂ ಭಗವಾನಾಯೋರಿದಾಪಶ್ಚನ ಪ್ರಮಿನಂತಿ ವ್ರತಂ ವಾಂ ಪ್ರಧಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ. ಇದೊಂದು ಋಗ್ವೇದದ ಕೆಲವು ಮಾತುಗಳು. ವಿಶ್ವಂ ಸತ್ಯಂ, ಜಗತ್ತೆಲ್ಲವೂ ಕೂಡ ಸತ್ಯವಾಗಿದೆ. ಭಗವಾನ, ಪರಮಾತ್ಮನ ದಾಸರಾದಂಥ ಇಂದ್ರ ಮತ್ತು ಬೃಹಸ್ಪತಿಗಳು, ಅವರಿಬ್ಬರನ್ನು ಭಗವಾನವು ಅಂತ ಸಂಬೋಧನೆ ಮಾಡ್ತಾರೆ. ಈ ಇಂದ್ರ ಮತ್ತು ಬೃಹಸ್ಪತಿಗಳಿಬ್ಬರು ಕೂಡ ತತ್ವಾಭಿಮಾನಿ ದೇವತೆಗಳು. ಅವರು ಈ ಜಗತ್ತನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದಾರೆ, ತತ್ವಾಭಿಮಾನಿ ದೇವತೆಗಳಾದ್ದರಿಂದ. ಆ ಜಗತ್ತೆಲ್ಲವೂ ಸತ್ಯವಾಗಿದೆ. ಮತ್ತೆ ನೀವು ಈ ಜಗತ್ತನ್ನು ಆಳ್ತಾ ಇದ್ದೀರಲ್ಲ, ಇಂದ್ರ ಬೃಹಸ್ಪತಿ ಮೊದಲಾದವರು, ಅವರಿಬ್ಬರು ಮಾತ್ರ ಅಲ್ಲ, ಈ ಶ್ಲೋಕದಲ್ಲಿ ಹೇಳಿದ್ದು ಅವರಿಬ್ಬರನ್ನ, ಹಾಗೆ ಎಷ್ಟೋ ಜನ ದೇವತೆಗಳು. ನೀವು ಮಾಡುವಂತಹ ಜಗತ್ತಿನ ಪಾಲನ ಕಾರ್ಯ ಇದೆಯಲ್ಲ, ಪರಮಾತ್ಮನಿಗೆ ಅಧೀನರಾಗಿ ನೀವು ಜಗತ್ತಿನ ಪಾಲನ ಕಾರ್ಯ ಮಾಡ್ತಿದ್ದೀರಲ್ಲ, ಇದು ಉಳಿದ ದೇವತೆಗಳಿಗೂ ಗೊತ್ತಿದೆ. ನಿಮ್ಗಿಂತ ಕೆಳಗಿನ ದೇವತೆಗಳು, ನಿಮ್ಗಿಂತ ಮೇಲಿನ ದೇವತೆಗಳು ಎಲ್ಲರಿಗೂ ಅದು ಗೊತ್ತು. ಆಪಶ್ಚನ ಪ್ರಮಿನಂತಿ ವ್ರತಂ ವಾಂ, ನೀವು ಮಾಡುವ ಈ ಕಾರ್ಯವನ್ನ ಆಪಹ ಅಂದ್ರೆ ಉಳಿದ ದೇವತೆಗಳು ಬಲ್ಲರು. ಬರೇ ನಾನು ಮಾತ್ರ ತಿಳಿದಿದ್ದಲ್ಲ. ಪ್ರಧಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರುಣಾನಿ ವೋಚಂ. ಒಬ್ಬ ಯಾರೋ ಋಷಿ ಹೇಳಿದ ಮಾತು. ಸತ್ಯಾಸತ್ಯಸ್ಯ, ಪರಮಾತ್ಮನ ಹೆಸರು ಸತ್ಯ ಅಂತೇಳಿ, ಸತ್ಯ ಪರಾಕ್ರಮ ಅಂತ ವಿಷ್ಣು ಸಹಸ್ರನಾಮ. ಆ ಪರಮಾತ್ಮನ ಮಹಿಮೆಗಳೇನಿವೆ, ಜಗತ್ ಸೃಷ್ಟಿಯಾದಿ ಮಹಿಮೆಗಳು, ಜಗತ್ತನ್ನು ಸೃಷ್ಟಿ ಮಾಡುವ ಮಹಿಮೆ, ಪಾಲನೆ ಮಾಡುವ ಮಹಿಮೆ, ಮತ್ತೆ ನಾಶ ಮಾಡುವಂಥ ಮಹಿಮೆ, ಇವೆಲ್ಲ ಸತ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಮತ್ತೊಂದು ಸತ್ಯ ಅಂತ ಹೇಳ್ತೇನೆ. ಸತ್ಯಾಸತ್ಯಸ್ಯ ಕರಣಾನಿ ವೋಚಂ. ಸತ್ಯಸ್ಸೋ ಅಸ್ಯ ಮಹಿಮಾ ಗೃಹೇಶವೋ ಯಜ್ಞೇಶು ವಿಪ್ರರಾಜ್ಯೇ. ಕೆಲವು ಕಡೆ ಪ್ರವಚನ, ಕೆಲವು ಕಡೆ ಯಾವಾಗ ಪ್ರಾರಂಭ ಮಾಡುವಾಗ ಈ ಒಂದು ಶ್ಲೋಕದ, ಈ ಒಂದು ವೇದ ಭಾಗದ ತುಣುಕನ್ನು ನಾನು ಹೇಳ್ತಿರ್ತೇನೆ. ಇದರ ಅರ್ಥ ಏನು ಅಂದ್ರೆ ನೋಡ್ರೆ, ಯಜ್ಞೇಶು ವಿಪ್ರರಾಜ್ಯೇ. ವಿಪ್ರರಾಜ್ಯ, ವಿಪ್ರರು ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳ ದೊಡ್ಡದೊಂದು ಗುಂಪು ನನ್ನ ಎದುರಿಗೆ ನೆರೆದಿದೆ, ಅದರ ಎದುರಿಗೆ ನಾನು ಕೂತಿದ್ದೀನಿ. ಮತ್ತು ಯಜ್ಞೇಶು, ಇಲ್ಲಿ ನಡೆದದ್ದೇನೆಂದ್ರೆ ಯಜ್ಞ ನಡೆದದ್ದು, ಜ್ಞಾನ ಪ್ರಧಾನವಾದಂಥ ಯಜ್ಞ ನಡೆದಿದೆ. ಇಲ್ಲಿ ಆಹುತಿ ಯಜ್ಞ ಕುಂಡಾವ ಯಾವ ಇಲ್ಲಿ ತಿರ್ಲಿಕ್ಕಿಲ್ಲ. ಆದರೆ ಜ್ಞಾನ ಯಜ್ಞ ಇಲ್ಲಿ ನಡೆದಿದೆ. ದ್ರವ್ಯ ಯಜ್ಞಕ್ಕಿಂತ ಪ್ರಧಾನವಾದ ಜ್ಞಾನ ಯಜ್ಞ ಇಲ್ಲಿ ನಡೆದಿದೆ. ವಿಪ್ರರ ದೊಡ್ಡ ಸಾಮ್ರಾಜ್ಯ, ಜ್ಞಾನಿಗಳ ದೊಡ್ಡ ಸಾಮ್ರಾಜ್ಯ ಎದುರುಗಡೆ ಇದೆ. ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದ್ರೆ, ಸತ್ಯಸ್ಸೋ ಅಸ್ಯ ಮಹಿಮಾ, ಪರಮಾತ್ಮನ ಮಹಿಮೆ ಸತ್ಯವಾಗಿದೆ, ಅದು ಸುಮ್ಮನೆ ಬೂಟಾಟಿಕೆ ಅಲ್ಲ ಅಂತ ಹೇಳ್ತೀನಿ, ಅದನ್ನು ಪ್ರತಿಪಾದನೆ ಮಾಡ್ತೀನಿ.
ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾಥಾತಥ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಇದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅಥವಾ ಯಾಜ್ಞೀಯ ಮಂತ್ರೋಪನಿಷತ್ತಿನಲ್ಲಿ ಬಂದಂತಹ ಮಂತ್ರ ಇದು. ಪರಮಾತ್ಮ ಕವಿ, ದೊಡ್ಡ ಜ್ಞಾನಿ, ಎಲ್ಲ ಶಬ್ದಗಳಿಂದಲೂ ವಾಚ್ಯನಾದವನು. ಮನೀಷಿ, ಎಲ್ಲರ ಅಪೇಕ್ಷೆಗಳು, ಎಲ್ಲರ ಮನಸ್ಸನ್ನು ಪ್ರೇರೇಪಿಸುವಂಥವನು. ಪರಿಭೂಹು, ಸರ್ವೋತ್ತಮ. ಸ್ವಯಂಭೂ, ಸ್ವತಂತ್ರ. ಅವನೇನ್ ಮಾಡಿದ್ದಾನೆ ಅಂತಂದ್ರೆ ಶಾಶ್ವತೀಭ್ಯ ಸಮಾಭ್ಯ, ಅನಾದಿ ಕಾಲದಿಂದಲೂ ಏನೋ ಜಗತ್ತಿನ ಈಗ ಸೃಷ್ಟಿ ಮಾಡಿದ, ಇದೊಂದ್ಸರಿ ಆಕಸ್ಮಿಕವಾಗಿ ಮಾಡಿದ, ಮುಂದಿನ ಸರಿ ಸೃಷ್ಟಿ ಇರೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಅನಾದಿ ಕಾಲದಿಂದಲೂ ಪ್ರತಿಯೊಂದು ಕಲ್ಪದಲ್ಲೂ ಇಂಥದ್ದೊಂದೊಂದು ಸೃಷ್ಟಿ ಇತ್ತು. ಕಲ್ಪ ಮುಗೀತು, ಸಂಹಾರ ಆಯಿತು, ಮತ್ತೆ ಮುಂದಿನ ಕಲ್ಪದಲ್ಲಿ ಮತ್ತೊಂದು ಸೃಷ್ಟಿ. ಶಾಶ್ವತೀಭ್ಯ ಸಮಾಭ್ಯ, ಅನಾದಿ ಕಾಲದಿಂದಲೂ ಈ ಜಗತ್ತು ಹೀಗೆ ನಡೆದಿದೆ. ಆ ಜಗತ್ತನ್ನ ಪರಮಾತ್ಮ ಹೇಗೆ ಸೃಷ್ಟಿ ಮಾಡಿದ ಅಂದ್ರೆ ಯಥಾತಥ್ಯತಃ, ವಾಸ್ತವಿಕವಾಗಿ ಸತ್ಯವಾಗೇ ಜಗತ್ತನ್ನು ಸೃಷ್ಟಿ ಮಾಡಿದ, ಮಿಥ್ಯಾಭೂತವಾಗಿ ಸೃಷ್ಟಿ ಮಾಡಲಿಲ್ಲ. ಇದರ ಸತ್ಯತ್ವವನ್ನು ನೀವು ತಿಳ್ಕೊಳ್ರಿ. ಹೀಗೆ ಕೆಲವು ವೇದವಾಕ್ಯಗಳನ್ನ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಮೂರ್ತಂ ಸದಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ, ಮೂರ್ತಾಮೂರ್ತೆ ತರದ್ ಬ್ರಹ್ಮ ನಸತ್ತಂ ನಾಸದುಚ್ಯತೆ. ಇದು ಒಂದು ವೇದದ ತುಣುಕು, ಅದನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಕಡೆ ಋಗ್ವೇದದಲ್ಲಿ ನಾಸದಾಸಿ ನೋಸದಾಸಿ ತದಾನೀಂ ನಾಸಿ ದ್ರಜೋ ನೋ ವ್ಯೋಮಾಪರೋಯತ್ ಅಂತ ಒಂದು ವೇದವಾಕ್ಯ. ಆಗ ಸೃಷ್ಟಿಯ ಮೊದಲು ಸತ್ತಿರಲಿಲ್ಲ, ಅಸತ್ತೂ ಇರಲಿಲ್ಲ, ರಜಸ್ಸಿರಲಿಲ್ಲ, ವ್ಯೋಮ ಇರಲಿಲ್ಲ, ಏನೂ ಇರಲಿಲ್ಲ ಅಂತ ಹೇಳಿದಂಗೆ. ಅದು ನೋಡಿದವ್ರಿಗೆ ಏನು ಅನಿಸ್ತದೆ? ಸತ್ಯವೂ ಇರಲಿಲ್ಲ, ಅಸತ್ಯವೂ ಇರಲಿಲ್ಲ ಅಂದ್ರೆ ಏನಿತ್ತು ಹಾಗಾದ್ರೆ? ಜಗತ್ತೆಲ್ಲ ಸುಳ್ಳೇ ಆಗಿ ಹೋಗಿದೆ, ವಾಸ್ತವಿಕವಾಗಿ ಜಗತ್ತಿಗೆ ಒಂದು ದೃಢವಾದ ಸ್ವರೂಪವೇ ಇಲ್ಲ. ಹೀಗೆಲ್ಲ ಈ ಮಾತುಗಳನ್ನು ನೋಡಿದರೆ ಭ್ರಾಮಕವಾದಂಥ ಮಾತುಗಳು, ಈ ಮಾತುಗಳ ಮೂಲಕ ಏನೇನೋ ತಪ್ಪು ತಿಳುವಳಿಕೆ ಬಂದ್ಬಿಡ್ತದೆ. ಅದಕ್ಕೆಲ್ಲ ಏನು ಅರ್ಥ ಮಾಡಬೇಕು? ಜಗತ್ತನ್ನು ಸುಳ್ಳು ಅಂತ ಹೀಗೆಲ್ಲ ಅರ್ಥ ಮಾಡಬಾರ್ದು. ಸತ್ಯ ಇರಲಿಲ್ಲ, ಅಸತ್ಯ ಇರಲಿಲ್ಲ ಅಂತ ಅಲ್ಲಿ ಹೇಳ್ತಿದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದ್ರೆ ಆವಾಗ ಯಾವ ಪಂಚಮಹಾಭೂತವೂ ಇರಲಿಲ್ಲ ಅಂತ ಅರ್ಥ. ಪರಮಾತ್ಮ ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಪಂಚಮಹಾಭೂತ ಇರಲಿಲ್ಲ. ಪರಮಾತ್ಮ ಸೃಷ್ಟಿ ಮಾಡಿದ ಮೇಲೆ ಪಂಚಮಹಾಭೂತಗಳು ಹುಟ್ಟಿದವು. ಆ ಪಂಚಮಹಾಭೂತಗಳಿಂದಲೇ ಜಗತ್ತು ಸೃಷ್ಟಾಯಿತು. ಯಾಕೆ ಅಂತಂದ್ರೆ ಮೂರ್ತಂ ಸದಿತಿ ಸಂಪ್ರೋಕ್ತಂ. ಈ 5 ಮಹಾಭೂತಗಳಿವೆ ಅಲ್ಲ, 5 ಮಹಾಭೂತಗಳಲ್ಲಿ ಪೃಥ್ವಿ, ಅಪು, ತೇಜಸ್ಸು, ಇವು 3ಕ್ಕೂ ಸತ್ ಅಂತ ಕರೀತಾರೆ. ಯಾಕೆ ಸತ್ ಅಂತ ಕರೀತಾರೆ ಅಂದ್ರೆ ಇದು ಮೂರ್ತ. ನಮ್ಮ ಕಣ್ಣಿಗೆ, ಕೈಗೆ ಪೃಥ್ವಿಯನ್ನು ನಾವು ಮುಟ್ಟಿ ನೋಡಬಹುದು, ಕಣ್ಣಿಂದ ಕಂಡು ತಿಳ್ಕೋಬಹುದು. ಹಾಗೆ ನೀರನ್ನು ಮುಟ್ಟಿ ನೋಡಬಹುದು, ಕಣ್ಣಿಂದ ತಿಳ್ಕೋಬಹುದು. ಬೆಂಕಿಯನ್ನು ಕೂಡ ಮುಟ್ಟಿ ನೋಡಬಹುದು, ಹಾಗೆ ಕಣ್ಣಿಂದ ನೋಡಿ ತಿಳ್ಕೊಳ್ಬಹುದು. ಪೃಥ್ವಿ, ಅಪ್ಪು, ತೇಜಸ್ಸು ಈ 3ನ್ನ ಸತ್ ಅಂತ ಕರೀತಾರೆ. ಯಾಕಂದ್ರೆ ಅದೊಂದು ಮೂರ್ತವಾದ ಆಕಾರ ಇದೆ, ಸಾಲಿಡ್ ಆಕಾರ, ಘನವಾದ ಆಕಾರ ಇದೆ ಅದಕ್ಕೆ. ಅಮೂರ್ತಂ ಅಸದುಚ್ಯತೆ. ಇನ್ನು ವಾಯು ಮತ್ತು ಆಕಾಶಗಳಿವೆ ಅಲ್ಲ, ಅವನ್ನ ನೀವು ಈ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಾಯು ಬೀಸ್ತಿದೆ, ಅದು ನೀವು ಕೇವಲ ಕೈಯಿಂದ ಸ್ಪರ್ಶದ ಮೂಲಕ ವಾಯುವನ್ನು ತಿಳ್ಕೋಬಹುದು. ಆಕಾಶ ಅಂತೂ ಒಳಗಿನ ಇಂದ್ರಿಯಗಳ ಮೂಲಕ ತಿಳ್ಕೋಬೇಕೇ ಹೊರತು ಹೊರಗಿನ ಇಂದ್ರಿಯದಿಂದ ಆಕಾಶದ ಜ್ಞಾನವೇ ನಮ್ಗೆ ಆಗೋದಿಲ್ಲ. ಆದ್ರಿಂದ ಆಕಾಶ, ವಾಯು ಎರಡಕ್ಕೂ ಅಸತ್ ಅಂತ ಕರೀತಾರೆ. ಯಾಕೆಂದ್ರೆ ಸುಳ್ಳು ಅಂತ ಅರ್ಥ ಅಲ್ಲ, ಅದಕ್ಕೆ ಘನವಾದ ಆಕಾರ ಇಲ್ಲ ಅಂತ ಅರ್ಥ. ಪೃಥ್ವಿ, ಅಪು, ತೇಜಸ್ಸು ಈ 3ಕ್ಕೆ ಘನವಾದ ಆಕಾರ ಹೇಗಿದೆಯೋ ಹಾಗೆ ವಾಯು ಆಕಾಶಗಳಿಗೆ ಘನವಾದ ಆಕಾರ ಇಲ್ಲ. ಆದ್ರಿಂದ ಆಗ ಸತ್ತಿರಲಿಲ್ಲ, ಅಸತ್ತಿರಲಿಲ್ಲ ಅಂದ್ರೆ ಪೃಥ್ವಿ, ಅಪು, ತೇಜಸ್ಸು, ವಾಯು ಇರಲಿಲ್ಲ, ಆಕಾಶ ಇರಲಿಲ್ಲ, ಪಂಚಮಹಾಭೂತಗಳು ಇರಲಿಲ್ಲ ಅಂತ ಅರ್ಥ. ಅದನ್ನ ನೋಡಿ ಜಗತ್ತು ಅಸತ್ಯವಾದ ಜಗತ್ತು ಹಾಗಿತ್ತು ಅಂತ ಅದನ್ನ ತಿಳ್ಕೊಳ್ಬೇಡ್ರಿ. ಹೀಗೆ ಪೈಂಗಿ ಶ್ರುತಿ, ಭಗವದ್ಗೀತೆ ಮತ್ತೆ ವ್ಯಾಸಸ್ಮೃತಿ ಇತ್ಯಾದಿ ಅನೇಕ ಗ್ರಂಥಗಳನ್ನು ಉಲ್ಲೇಖ ಮಾಡ್ತಾರೆ. ಬ್ರಹ್ಮಾಂಡ ಪುರಾಣದ ಕೆಲವು ಶ್ಲೋಕಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ. ನಾವು ಇದನ್ನೀಗ ತೋರಿಸಿದ್ವಿ. ಈ ಅದ್ವೈತವಾದದಲ್ಲಿ ಜಗತ್ತನ್ನ ಅವಾಸ್ತವ ಅಂತ ಹೇಳ್ತಾರಲ್ಲ, ಈ ಅದ್ವೈತವಾದದಲ್ಲಿ ಅವಾಸ್ತವ ಅಂತ ಹೇಳಿಬಿಟ್ರೆ ಶೂನ್ಯವಾದಕ್ಕೂ ಬೌದ್ಧವಾದ ಏನಿದೆ, ಬೌದ್ಧವಾದಕ್ಕೂ ಈ ವಾದಕ್ಕೂ, ಈ ಅದ್ವೈತವಾದಕ್ಕೂ ಮಾಯಾವಾದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಅವರು ಏನಂತ ಹೇಳ್ತಾರೆ, ಜಗತ್ತನ್ನ ಶೂನ್ಯ ಅಂತ ಹೇಳ್ತಾರೆ. ಬಹಳ ವಿಚಿತ್ರವಾದ ಏನು ಸತ್ಯ, ಈ ಜಗತ್ತಿನ ಸತ್ಯ ಏನು ಅಂದ್ರೆ ಶೂನ್ಯ ಒಂದೇ ಸತ್ಯ, ಉಳಿದದ್ದೆಲ್ಲವೂ ಅಸತ್ಯವೇ ಅಂತ ಬೌದ್ಧರು ಹೇಳ್ತಾರೆ. ನೀವು ಕೂಡ
ಜಗತ್ತೆಲ್ಲೂ ಅಸತ್ಯ ಅವಾಸ್ತವಿಕ ಅಂತ ಹೇಳ್ತಿದ್ದೀರಿ, ಪರಮಾತ್ಮ ಒಂದೇ ಸತ್ಯ ಅಂತ ಹೇಳ್ತಿದ್ದೀರಿ. ಆ ಪರಮಾತ್ಮನಲ್ಲಿ ಯಾವುದೇ ಗುಣ ಇಲ್ಲ ಅಂತೀರಿ. ಗುಣ ಇಲ್ಲ ಅಂದ್ರೆ ಅವನು ಶೂನ್ಯಕ್ಕೆ ಸಮಾನ ಅಲ್ಲ. ಶೂನ್ಯಂ ಬ್ರಹ್ಮಾಹ್ವಯೇನಾಹುಹು ತಾಂಶ ವೇದಾಂತಿನೋ ಬೆರುಹು. ಬೌದ್ಧವಾದದಲ್ಲಿ ಯಾರನ್ನ ಶೂನ್ಯ ಅಂತ ಅವ್ರು ಹೇಳಿದ್ರು, ಅದಕ್ಕೆ ನೀವು ಬ್ರಹ್ಮ ಅಂತ ಹೆಸರು ಕೊಟ್ರೆ ಅಷ್ಟೇ. ವಸ್ತುತಃ ಬ್ರಹ್ಮನಿಗೆ ಇರಬೇಕಾದ ಗುಣ ಯಾವುದೂ ಇಲ್ಲ ಅಂದಮೇಲೆ ಅವನು ಶೂನ್ಯ ಅಂತ ಹೇಳಿದಂತೆ. ಸತ್ಯತ್ವ ಇಲ್ಲ, ಸೃಷ್ಟಿಕರ್ತೃತ್ವ ಇಲ್ಲ, ಪಾಲನಕರ್ತೃತ್ವ ಇಲ್ಲ, ಸಂಹಾರ ಕರ್ತೃತ್ವ ಇಲ್ಲ, ಯಾವ ಗುಣಗಳು ಅವನಲ್ಲಿಲ್ಲ. ಇದ್ದದ್ದೆಲ್ಲ ಸುಮ್ಮನೆ ಹೇಳ್ತಾರಷ್ಟೇ. ಯಾವುದೂ ವಾಸ್ತವಿಕ ಅಲ್ಲ ಅಂತೀರಿ. ಅಂದಮೇಲೆ ಆ ಪರಮಾತ್ಮನನ್ನ ಶೂನ್ಯ ಅಂತಲೇ ಹೇಳಿದಂತಾಯ್ತಲ್ಲ. ಬೇರೆ ಶಬ್ದಗಳಿಂದ, ಪರ್ಯಾಯ ಶಬ್ದಗಳಿಂದ ಅವನು ಶೂನ್ಯ ಅಂತಲೇ ಹೇಳಿದಂತೆ. ಆದ್ದರಿಂದ ಮಾಯಾವಾದಕ್ಕೂ ಶೂನ್ಯವಾದಕ್ಕೂ ವ್ಯತ್ಯಾಸ ಇಲ್ಲ. ನಿರ್ವಿಶೇಷಂ ಸ್ವಯಂಭಾತಂ ನಿರ್ಲೇಪಂ ಅಜರಾಮರಂ ಶೂನ್ಯಂ ತತ್ವಮ ವಿಜ್ಞೇಯಂ ಮನೋವಾಚಾಮಗೋಚರಂ. ಶೂನ್ಯ ತತ್ವ, ಯಾಕಂದ್ರೆ ಅದಕ್ಕೆ ನಿರ್ವಿಶೇಷ, ಯಾವುದೇ ಗುಣ ಇಲ್ಲದ್ದು. ನಿರ್ಲೇಪ, ಅದಕ್ಕೆ ಯಾವುದೇ ಪಾಪದ ಲೇಪವಿಲ್ಲ, ಅಜರಾಮರವಾದದ್ದು. ಹೀಗಂತ ಅವ್ರು ಹೇಳ್ತಾರೆ. ನೀವು ಕೂಡ ಹಾಗೆ ಹೇಳಿದಂತೆ. ಪರಮಾತ್ಮನಲ್ಲಿ ಯಾವುದೇ ಗುಣಗಳಿಲ್ಲ. ಪರಮಾತ್ಮ ನಿರ್ಗುಣ, ನಿರ್ಧರ್ಮಕ ಅಂತ ನೀವಂತಿಂತೀರಿ. ಆದ್ದರಿಂದ ನೀವು ಒಂದು ಬೇರೆ ದೃಷ್ಟಿಯಿಂದ ನೋಡಿದರೆ ನೀವು ಆತನ ಪರಮಾತ್ಮನನ್ನ ಶೂನ್ಯ ಅಂತಲೇ ಹೇಳಿದಂತೆ. ವಸ್ತುತಃ ಭಾಗವತ ಏನು ಹೇಳಿದೆ? ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಯದಾಸಿ ತಥೇವಾದ್ಯ ಸ್ವಯಂಭೂ ಸಮಭೂತಜಃ. ನಾನು ಅನಂತ ಗುಣನಾದವನು ಪರಮಾತ್ಮ ಹೇಳ್ಕೊಂಡಿದ್ದಾನೆ. ಹೀಗೆ ಭಾಗವತದಲ್ಲಿ ಹೇಳಿದ್ದನ್ನೆಲ್ಲ ಆ ಅನಂತ ಗುಣಗಳು ಯಾವುದೋ ವಾಸ್ತವಿಕ ಅಲ್ಲ, ಅವೆಲ್ಲ ಸುಮ್ಮನೆ ಹೇಳ್ಕೊಂಡದ್ದು ಅಂತ ಹೇಳಿದ್ರೆ ಪರಮಾತ್ಮನ ಶೂನ್ಯ ಅಂತ ಹೇಳಿದಂತೆ. ಹೀಗೆ ಆ ತತ್ವೋದ್ಯೋತ ಅಥವಾ ವಾದ ಅನ್ನುವಂಥ ಏನು ಒಂದು ಗ್ರಂಥ ಇದೆ, ಅದನ್ನ ಆ ಸಂದರ್ಭದಲ್ಲಿ ಆಚಾರ್ಯರು ಆವಿಷ್ಕಾರ ಮಾಡಿದರು. ಆವಿಷ್ಕಾರ ಮಾಡಿ ಆ ಪದ್ಮತೀರ್ಥರು ಮತ್ತು ಪುಂಡರೀಕಪುರಿ ಅನ್ನುವಂಥವ್ರನ್ನ ಸೋಲಿಸಿದರು. ಸೋಲಿಸಿದ ಆದ ಬಳಿಕ ಶಿಷ್ಯರು ಕೂಡ ಕೆಲವು ತಮ್ಮ ಶ್ಲೋಕಗಳನ್ನಲ್ಲಿ ಹೇಳಿದರು. ಅದನ್ನೆಲ್ಲ ಹೇಳಿದ್ದಾದ ಬಳಿಕ ವಾದಿಗಳು ಕೂಡ ಸೋತು ಓಡಿ ಹೋದರು. ಅದರ ಆ ಕಥೆಯೊಂದಿಗೆ ಇವತ್ತಿನ ಈ 12ನೇ ಸರ್ಗದ 54ನೇ ಶ್ಲೋಕ ಮುಕ್ತಾಯ ಕಂಡಿದೆ. 12ನೇ ಸರ್ಗನೂ ಕೂಡ ಮುಕ್ತಾಯ ಕಂಡಿದೆ. ತತ್ವೋದ್ಯೋತದ ಅಥವಾ ವಾದ ಗ್ರಂಥದ ಕೊನೆಗೆ ಬಂದಿರುವಂಥ ಕೆಲವು ಶ್ಲೋಕಗಳೇನಿತ್ತು, ಆ ಶ್ಲೋಕಗಳನ್ನು ಕೂಡ ಆಚಾರ್ಯರ ಶಿಷ್ಯರು ರಚನೆ ಮಾಡಿದಂಥ ಕೆಲವು ಶ್ಲೋಕಗಳು, ಅವುಗಳನ್ನು ಕೂಡ ನಾವು ಇವತ್ತು ಶ್ರವಣ ಮಾಡಿದ್ವಿ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.